ರಂಜಾನ್ ಹಬ್ಬದ ದಿನವೇ ಮುಸ್ಲಿಂ ಬಾಂಧವರ ಆಕ್ರೋಶ. ಸ್ಮಶಾನ ಜಾಗ ನೀಡಿಲ್ಲ ಎಂದು ಮುಸ್ಲಿಮರು ಪ್ರತಿಭಟಿಸಿ ಕಿಡಿ. ಎಲ್ಲೆಡೆ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ, ಇಲ್ಲಿ ಮಾತ್ರ ಮುಸ್ಲಿಮರು ರಂಜಾನ್ ಹಬ್ಬ ಆಚರಣೆ ಮಾಡಿ ಬಳಿಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೌದು, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿ ಬಳಿಕ ಹಬ್ಬದ ದಿನವೇ ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಗೆ ಸ್ಮಶಾನದ ಜಾಗಕ್ಕೆ ಕೊರತೆ ಇದ್ದು ಹಲವಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಶವ ಸಂಸ್ಕಾರದ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಬರ್ತಾ ಇದ್ದು ಶವ ಸಂಸ್ಕಾರಕ್ಕೆ ಸಮಸ್ಯೆಯಾಗಿದೆ. ಶವ ಸಂಸ್ಕಾರದ ಜಾಗದ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಮುಸ್ಲಿಮರು ಹಬ್ಬ ಆಚರಣೆ ಬಳಿಕ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಅಧಿವೇಶನದಲ್ಲಿ ಸ್ಮಶಾನ ಜಾಗದ ಸಮಸ್ಯೆಯನ್ನ ಪರಿಹರಿಸೋದಾಗಿ ತಿಳಿಸಿದ್ರು ಕೂಡ ಇಲ್ಲಿ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದು ರುದ್ರಭೂಮಿ, ಒಂದು ಕಬ್ರಸ್ಥಾನ ಈ ತರ ಕೊಡಬೇಕು ಅಂತ ನೀವು ಎಷ್ಟು ವರ್ಷದಿಂದ ಅಲ್ಲೇ ಇದ್ದೀರಾ? ನೋಡಿ, ಸುಮಾರು ಒಂದು 50 ವರ್ಷದಿಂದ ಇಲ್ಲಿ ನಮ್ಮ ತಾತನ ಕಾಲದಿಂದಲೂ ಊಟ ಹಾಕೊಂಡೆ ಬರ್ತಾ ಇದೀವಿ. ಮೊನ್ನೆ ಏನಾಯ್ತು ಅಂದ್ರೆ ಇದೇ ಸಾಲದ ಕಾಟದ ತಾಳ್ಲಾರ್ದೇನೆ 5 ಜನ ಸತ್ರು. ಲಕ್ಕನಹಳ್ಳಿಯವರೇನೆ ಸತ್ತೋದು. ಯಾರು 5 ಜನ ಬಾಬು ಅವರ ಫ್ಯಾಮಿಲಿ ಕಂಪ್ಲೀಟ್ ಸತ್ತೋದು. ಅದನ್ನ ತಂದು ಇಲ್ಲಿ ಊಣಕ್ಕೋಸ್ಕರ ಇಲ್ಲಿ ಪ್ರಯತ್ನ ಮಾಡಿದ್ರೆ ಇಲ್ಲಿ ಜಾಗ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಶಿರಾ ದರ್ಗಾದ ಹತ್ರ ದಫನ್ ಮಾಡಿದ್ವಿ. ಆದ್ರೂ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾವಿಲ್ಲಿ ದಫನ್ ಮಾಡೋದು, ಬೆಳಿಗ್ಗೆ ಬಂದು ಎಲ್ಲ ಇದನ್ನ ಗೇಮೆ ಮಾಡೋದು. ಈ ತರ ಆಗ್ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ. ಈಗ ನೋಡ್ರಿ, ಬೆಳಿಗ್ಗೆ ಇಲ್ಲಾಲೆ ಅಲೆ ಕಳ್ಳೆ, ಈ ಕಡೆಗೆ ನೋಡ್ರಿ ಈ ಕಡೆ ಎಲ್ಲ ಅಲೆ ಗಿಡ ಹಾಕೋದಕ್ಕೆ ಎಲ್ಲ ಒಂಥರ ಎಲ್ಲ ವ್ಯವಸಾಯ ಮಾಡ್ಬೇಕು ಮಾಡಿದ್ದಾರೆ. ಇದು ಗೌರ್ಮೆಂಟ್ ಜಾಗ, ಯಾರ್ದು ಅಲ್ಲ. ಇದ್ರಲ್ಲೂ ಉಳಕ್ ಕೊಡ್ತಾ ಇಲ್ಲ ನಮ್ಗೆ, ಇದ್ರಲ್ಲೂ ಉಳಕ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ಹಳ್ಳ ನೀರ್ ಬಂದು ಅಂದ್ರೆ ನಿಜವಾಗ್ಲೂ ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಶವ ಹೊರಟೋಗುತ್ತೆ. ಅಂತ ಜಾಗದಲ್ಲಿ ಆಗ್ತಾ ಇದ್ವಿ. ಯಾಕೆ ವಿರಿಲ್ದೆ ಆಗ್ತಾ ಇದೀವಿ. ದಯವಿಟ್ಟು ನಮ್ಗೆ ಒಳ್ಳೆ ಒಂದು ಜಾಗ ಎಲ್ಲಾದ್ರೂ ಒಂದು 1.5 ಎಕರೆ 2 ಎಕರೆ ಒಂದು ಕೊಡ್ಸಕ್ ಒಂದು ವ್ಯವಸ್ಥೆ ಮಾಡ್ಬೇಕು ನಮ್ಗೆ. ಎಲೆಕ್ಷನ್ ಟೈಮ್ ಮಾತ್ರ ಬಂದು. ಯಾಕೆಂದ್ರೆ ಇನ್ನೊಂದು ಹೇಳ್ತಿದ್ದಾರೆ, ಏನ್ ಗೊತ್ತಾ, ಕಾಂಗ್ರೆಸ್ ಅಂದ್ರೆ ಏನು, ಮುಸ್ಲಿಮ್ಸ್ ಅಂದ್ರೆ ಏನು ಅಂದ್ರೆ ಒಂಥರ ಮುದ್ದೆ ಸೊಪ್ಪಿನ ಸಾರು ಅಂತ ಲೆಕ್ಕಕ್ಕೆ ನಮಗೆ ಬಳಸ್ಕೊಂತಿದ್ದಾರೆ. ಏನಂದ್ರೆ ಏನಕ್ಕೋಸ್ಕರ ಅಂದ್ರೆ ಮುದ್ದೆ ಸಾರು ಅಂದ್ರೆ ಒಂಥರ ಮುಸ್ಲಿಮು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಮುಸ್ಲಿಮು ಎಂಬ ಒಂದು ಮಾತಿಗೋಸ್ಕರ ಐತೆ. ಬಿಟ್ರೆ ನಮ್ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಾರಿಗೆ ನಾವು ಸಾರೇ ಬದಲಾಯಿಸ್ಬೇಕಾಗುತ್ತೆ. ಆ ತರ ಆಗುತ್ತೆ. ಯಾಕೆ ಗೊತ್ತಾ, ಮುಸ್ಲಿಮ್ಸು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ಸು. ನಮ್ಮ ಸ್ನೇಹಿತರೆ ಕೇಳ್ತಿದ್ದಾರೆ, ನೀವು ಚೆನ್ನಾಗಿದ್ರಲ್ಲ, ನಿಮ್ ಶಾಸಕರೇ ಇದಾರಲ್ಲ, ಯಾಕೆ ಮಾಡ್ಕೊಳಕ್ ಆಗೋದಿಲ್ಲ ಅಂತ ನಮ್ಗೆ ಒತ್ತಡ ಆಗ್ತಿದ್ದಾರೆ. ಆದ್ರೆ ನಮ್ಗೆ ಹಿಂಗಾಗಿದೆ. ನಾವು ಯಾವುದೇ ಕಾರಣಕ್ಕೂ ನೋಡೋರ್ಗು ನೋಡ್ತೀವಿ, ನಾವು ಏನ್ ಬೇಕೋ ಅದನ್ನ ಮಾಡ್ತೀವಿ. ದಯವಿಟ್ಟು ಗಮನಕ್ಕೆ ಹಾಕೋರಿ ನಮ್ಮ ಶಾಸಕರು. ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಲಕ್ಕನಹಳ್ಳಿ ಅಂದ್ರೆ ಗಡಿ ಭಾಗದಲ್ಲಿರುವಂತಹವರು ನಾವು. ಪ್ರತಿಯೊಂದು ಧರ್ಮಕ್ಕೂ ಕೂಡ ತನ್ನದೇ ಆದಂತಹ ಒಂದು ರುದ್ರಭೂಮಿ, ಕಬ್ರಸ್ಥಾನ ಎಲ್ಲಾನು ಇದೆ. ಅಂದ್ರೆ ನಾವು ಸುಮಾರು ವರ್ಷಗಳಿಂದ ಅಂದ್ರೆ ನಮ್ಮ ಮುತ್ತಾತನ ಕಾಲದಿಂದನೂ ಕೂಡ ಇಲ್ಲಿ ನಾವು ದಫನ್ ಮಾಡ್ತಾನೆ ಬರ್ತಾ ಇದೀವಿ. ಇದುವರೆಗೂ ಕೂಡ ನಮ್ಗೆ ಒಂದು ಪ್ರತ್ಯೇಕವಾದಂತಹ ಕಬ್ರಸ್ಥಾನ ಇಲ್ಲ. ಶಾಸಕರನ್ನ ಮನವಿ ಮಾಡ್ತೀವಿ. ಅಂದ್ರೆ ಕಳೆದ ಬಾರಿ ಸುಮಾರು 30 ವರ್ಷದಿಂದ ನಮ್ಮ ಏನ್ ಪೂರ್ವಜರಿದ್ದಾರೆ, ನಮ್ಮ ದೊಡ್ಡವರು ಏನ್ ಮುಖಂಡರಿದ್ದಾರೆ, ಇವರು ಕೂಡ ಮನವಿಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ತಾಲೂಕು ಆಡಳಿತಕ್ಕೆ ಕೊಡ್ತಾ ಇದೀವಿ, ಶಾಸಕರಿಗೆ ಕೊಡ್ತಾ ಇದ್ವಿ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೊಡ್ತಾ ಇದ್ವಿ, ಸಚಿವರಿಗೆ ಕೊಟ್ಟಿದ್ವಿ, ಮುದ್ದನ್ಮೇಗೌಡರಿಗೂ ಸಮೇತ ನಾನು ಕೊಡುವಂತಹ ಕೆಲಸ ಮಾಡಿದೆ. ಹಾಗೆ ನಮ್ಮ ಧರ್ಮದ ಏನ್ ಇವಾಗ ನಾಯಕರು ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಕುಂತಿದ್ದಾರೆ ಜಮೀರ್ ಅಹಮದ್ ಸಾಹೇಬ್, ಇವರ ಗಮನಕ್ಕೂ ಕೂಡ ತಂದಿದ್ದೀವಿ. ಯಾಕಂದ್ರೆ ಲಕ್ಕನಹಳ್ಳಿ ಅಂದ್ರೆ ಇಡೀ ರಾಜ್ಯನೇ ಒಂದು ಸರಿ ನೋಡುವಂತಹ ಒಂದು ಕೆಲಸ ಆಗಿತ್ತು. ಇದಿರ್ಲಿ, ತುಮಕೂರು ಜಿಲ್ಲೆಯಲ್ಲಿ 5 ಜನ ಸತ್ತೋಗ್ತಾರೆ ಬಡ್ಡಿ ಕಾರಣದಿಂದ. ಅವರಿಗೆ ಬಡ್ಡಿ ಅತಿ ಹೆಚ್ಚಾಗಿ ಬಡ್ಡಿ ಕೊಟ್ಟು ಅವರಿಗೆ ಕಿರುಕುಳ ಕೊಟ್ಟು ಅವರನ್ನ ಸಾಯಿಸುವಂತಹ ಕೆಲಸವಾಗುತ್ತೆ. ಒಟ್ನಲ್ಲಿ ವಿಶ್ವಾದ್ಯಂತ ರಂಜಾನ್ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ರೆ, ಇಲ್ಲಿ ಹಬ್ಬ ಇದ್ರೂ ಕೂಡ ಸ್ಮಶಾನದ ಜಾಗಕ್ಕಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.